ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇದು ನನ್ನ ಬರ್ಡೇ ವ್ಲಾಗ್. ಆಲ್ಮೋಸ್ಟ್ ಆಫ್ಟರ್ 2 months ಎಡಿಟ್ ಮಾಡಿಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಟೈಮೇ ಸಿಗ್ತಿರಲಿಲ್ಲ ಗೈಸ್, ನನಗೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ ಇತ್ತೀಚೆಗೆ. ಸೊ ಇದು ನೈಟ್ ನಾನು ಆಫೀಸ್ ಮುಗಿಸ್ಕೊಂಡು ಬಂದಾಗ ಅರುಣ್ ನನಗೋಸ್ಕರ ಫ್ಲವರ್ಸ್ ಮತ್ತು ಹ್ಯಾಪಿ ಬರ್ಡೇ ಗ್ರೀಟಿಂಗ್ ಚಾಕ್ಲೇಟ್ ಇಟ್ಟಿದ್ದ. ಸೊ ಎಷ್ಟು ಕ್ಯೂಟ್ ಮತ್ತು ಸ್ಪೆಷಲ್ ಫೀಲ್ ಆಯಿತು ಅಂತ ಅಂದರೆ ನಾನು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಅದನ್ನು ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ನಾನು ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಬರ್ತೀನಿ ಅಂತ ಅಂದ್ಲು. ಸೊ ಅದಕ್ಕೆ ರೆಡಿಯಾಗಿ ನಿಂತಿದ್ದೆ. ಕೇಕ್ ತಂದಿದ್ಲು, ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಪಾರ್ಕಲ್ ಹಚ್ಚಬೇಕಾದ್ರೆ ಒಳ್ಳೆ ಫ್ಲವರ್ ಪಾಟ್ ಹಚ್ಚಿದೆ ಅನ್ನೋ ಥರ ಫೀಲ್ ಆಯಿತು. ಸೊ ಹ್ಯಾಪಿ ಬರ್ಡೇ ಬದಲು ಹ್ಯಾಪಿ ದೀಪಾವಳಿ ಆಚರಿಸ್ದಂಗೆ ಆಯಿತು. ಸೊ ಆಮೇಲೆ ಕೇಕ್ ಕಟ್ ಮಾಡಿದ್ವಿ. ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರೂ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹೀಗೆ ಕೂತ್ಕೊಂಡು ಮಾತಾಡಿಕೊಂಡು ನಾನು ಮತ್ತು ಅವಳು ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ಊನೋ ಆಡ್ತಾ ಕೂತಿದ್ವಿ ಒಂದು ಸ್ವಲ್ಪ ಹೊತ್ತು. ಊನೋ ಆಡಿದ್ಮೇಲೆ ನಿತ್ಯ ಹೋದ್ಲು, ಅವ್ರ ಅಕ್ಕನ ಮನೆಗೆ ಹೋಗಬೇಕಿತ್ತು ಅವಳು ಅಂತ. ಆಮೇಲೆ ನಾನು ಅರುಣ್ ಜೊತೆ ಜುಡಿಯೋಗೆ ಬಂದೆ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ಅಲ್ಲಿಂದ ಮನೆಗೆ ಬಂದು ಫ್ರೆಶ್ ಆಗಿ ಪೂಜೆ ಮಾಡಿ ರೆಡಿಯಾಗಿ ನಿಂತಿದ್ದೆ. ಸೊ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಬಂದಮೇಲೆ ಎಲ್ಲರೂ ಸೇರಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಸೊ ಕೇಕ್ ಕಟ್ಟೆಲ್ಲ ಮಾಡಿ ಎಲ್ಲರೂ ಕೇಕ್ ತಿಂದಮೇಲೆ ಅರುಣ್ ಮತ್ತು ಸುಪ್ರಿಯ ಅವರು ಸೇರಿ ಎಗ್ ಬಿರಿಯಾನಿ ಮಾಡಿದರು. ಸೊ ಎಲ್ಲರೂ ಕೂತ್ಕೊಂಡು ಜೊತೇಲಿ ಊಟ ಮಾಡಿದ್ವಿ. ಎಗ್ ಬಿರಿಯಾನಿ ಜೊತೆ ಸೈಡ್ಗೆ ಡ್ರೈ ಗೋಬಿ ಮತ್ತು ಮಶ್ರೂಮ್ ಮಾಡಿದರು. ಸೊ ತುಂಬಾ ಟೇಸ್ಟಿಯಾಗಿ ಮಾಡಿದರು. ಊಟ ಮಾಡಿ ಸ್ಪ್ರೈಟ್ ಕುಡ್ಕೊಂಡು ಕೂತಿದ್ವಿ. ಆಮೇಲೆ ಎಲ್ಲರೂ ಆಚೆ ಹೋದರು, ಏನೋ ಕೆಲಸ ಇದೆ ಅಂತ. ಸೊ ನಾನು ಸುಪ್ರಿಯ ಮಾತ್ರ ಇದ್ವಿ ಮನೆಯಲ್ಲಿ. ಸೊ ಹೀಗೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ಸುಪ್ರಿಯ ಅವ್ರದ್ದು ಒಂದು ಆರ್ಡ್ರ್ ಬಂದಿತ್ತು. ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಸೊ ಅವರು ಐ ಶ್ಯಾಡೋ ಪ್ಯಾಲೆಟ್ನ ಬುಕ್ ಮಾಡಿದರು. ಸೊ ಅದಕ್ಕೆ ಅನ್ಬಾಕ್ಸ್ ಮಾಡ್ತಿದ್ರಲ್ಲ, ಇರಿ ಅದನ್ನು ವೀಡಿಯೋಲಿ ಆ್ಯಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದ್ರದ್ದು ವೀಡಿಯೋ ಮಾಡ್ತಾಯಿದ್ದೆ. ಸೊ ಇದೇ ಸೇಮ್ ಐ ಶ್ಯಾಡೋ ಪ್ಯಾಲೆಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೈಮಿಂದನೇ. ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಆಮೇಲೆ ನೋಡಿದ್ರೆ ಅವರು ಅದೇ ಥರ ಆರ್ಡರ್ ಮಾಡಿದರು. ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್, ತುಂಬಾ ಮಳೆ ಬರ್ತಿತ್ತು. ಚೇತು ಅವರು ಬಂದು ಸುಪ್ರಿಯ ಅವ್ರನ್ನ ಕರ್ಕೊಂಡು ಹೋದರು, ತುಂಬಾ ಲೇಟ್ ಆಗಿಬಿಟ್ಟಿತ್ತು ಅಂತ. ಸೊ ಇಷ್ಟೇ ನನ್ನ ಬರ್ಡೇ ವ್ಲಾಗ್. ಹೇಗಿತ್ತು ಸ್ವೀಟ್ ಆ್ಯಂಡ್ ಸಿಂಪಲ್ ವ್ಲಾಗ್ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಸಿಗೋಣ ನಮ್ಮ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಬಾಯ್.